ಅಮ್ಮ ಸ್ವಲ್ಪ ನೀರು. ನಾನು ಕೊಡ್ತೀನಿ. ಪರವಾಗಿಲ್ಲಮ್ಮ. ಪರವಾಗಿಲ್ಲ ಕೊಡಿ ಆಂಟಿ. ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೇಜರ್. ಚಾರು, ಟೈಮ್ ಆಯ್ತು, ಹೇಗೆ ಹೋಗ್ತೀಯಾ? ಜಯಂತ್, ಅವಳನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತೀಯಾ? ಅವಳು ಈ ಊರಿಗೆ ಹೊಸಬ್ಳು, ರಸ್ತೆ ಗೊತ್ತಾಗಲ್ಲ. ಸರಿ ಪುಟ್ಟು, ನೀನು ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ. ಅತ್ತಿಗೆ. ಸರಿಪ್ಪ, ಹೋಗ್ಬಾ. ಸರಿ ಐತೆ. ನಮಸ್ತೆ ಆಂಟಿ. ನಮಸ್ತೆ ಮೇಘ ಅವರೇ. ನಮಸ್ತೆ ಆಂಟಿ. ಹೋಗಿ ಬರ್ತೀನಿ. ಹೋಗ್ಬಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಚಾರು, ನಿನ್ ಬ್ಯಾಗ್ ಅಮ್ಮ. ಥ್ಯಾಂಕ್ಸ್ ಆಂಟಿ. ಮೀನಾಕ್ಷಿ, ಆ ಹುಡುಗಿಗೆ ತುಂಬಾ ಸಂಸ್ಕಾರ ಇದೆ ಅಲ್ವಾ? ಹ್ಞೂ ಅದಕ್ಕೆ. ಹೋಗೋ ಪುಟ್ಟ, ಹೋಗು. ಚೆನ್ನಾಗಿ ಕಾಳು ಹಾಕ್ತಿದ್ದಾಳೆ ನಿಂಗೆ. ಮುಂದಕ್ಕೆ ಹಗ್ಗ ಹಾಕ್ತಾಳೆ. ಮಲ್ಗಕ್ಕೆ ಮುಂಚೆ ನಾನು ಒಂದ್ಸಲ ನನ್ನ ಅಕೌಂಟ್ ಚೆಕ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ಮಯೂರಿ ಅಲ್ಲಿಂದ ಏಳೋ ಹಾಗೆ ಕಾಣ್ತಾ ಇಲ್ವಲ್ಲ. ಮೇಘ, ನನ್ನ ಫ್ರೆಂಡ್ಸ್ ಎಲ್ಲರೂ ಆನ್ಲೈನ್ ಇದ್ದಾರೆ, ಅವ್ರ ಜೊತೆ ಚಾಟ್ ಮಾಡ್ತಾ ಇದ್ದೀನಿ. ಒಬ್ರಿಗೆ ಮೆಸೇಜ್ ಮಾಡೋಷ್ಟು ಇನ್ನೊಬ್ರು ಮೆಸೇಜ್ ಮಾಡ್ತಿದ್ದಾರೆ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀನಲ್ವಾ, ಅದಕ್ಕೆ ಅವ್ರು ಬೇಜಾರ್ ಮಾಡೋದು ಬೇಡ ಅಂತ ಅನ್ಕೋತಿದ್ದೀನಿ. ನಾನು ನೋಡೇ ಬಿಡ್ತೀನಿ, ಎಷ್ಟೋ ಚಾಟ್ ಮಾಡ್ತಾರೋ ಮಾಡಿ. ಅಂದ್ರೆ ರಾತ್ರಿ ಎಷ್ಟು ಹೊತ್ತು ಬೇಕಾದ್ರೂ ಆಗ್ಬಹುದಲ್ವಾ? ಬೆಳಗಾದ್ರೂ ಆಶ್ಚರ್ಯ ಇಲ್ಲ. ಹಲೋ ಸ್ವೀಟ್ ಸಿಸ್ಟರ್, ಸಿಟ್ ಡೌನ್. ನನ್ಗೆ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ನನ್ಗೂ ನಿದ್ದೆ ಬರ್ತಾ ಇದೆ. ನಿಜವಾಗ್ಲೂ? ಮಯೂರಿ, ಒಂದ್ 10 ನಿಮಿಷ, ಆಮೇಲೆ ನಾನು ಮಲ್ಕೊಂಡ್ಬಿಡ್ತೀನಿ. ನೋ ಪ್ರಾಬ್ಲಮ್, ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಮಿನುಗುತ್ತಾರೆ. ಯಾರು ಇವಳು?
ಫೋಟೋ ಇಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲ. ಯಾರಿರಬಹುದು? ತಾರೆ ಅಂದರೆ ನಕ್ಷತ್ರ. ಆ ಹೆಸರಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇದ್ದಾರೆ? ನಕ್ಷತ್ರ ಅನ್ನೋರು ಯಾರೂ ಇಲ್ವಲ್ಲ. ಯಾರೋ ನನ್ನ ಫ್ರೆಂಡ್ಸೇ ತಮಾಷೆ ಮಾಡ್ತಿರ್ಬೇಕು. ಈ ಫ್ರೆಂಡ್ಶಿಪ್ನ ಒಪ್ಕೊಳ್ಳ ಬೇಡವಾ? ಮೇಘ, ಇನ್ನೂ ಮುಗ್ದಿಲ್ವಾ ನಿನ್ ಚಾಟಿಂಗು? ಮಯೂರಿ, ಇನ್ನೊಂದು 5 ನಿಮಿಷ ಆಗೋಯ್ತು. ಡಿಸ್ಟರ್ಬ್ ಆಗ್ತಿದೆ. ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೋ. ಇನ್ನೊಂದು 2 ನಿಮಿಷ ಕಣೆ. ಈಗೇನ್ ಮಲಗ್ತಿ ಅಲ್ವಾ ನೀನು? ಲ್ಯಾಪ್ಟಾಪ್ ಯೂಸ್ ಮಾಡೋದೇನೋ ಕಲ್ತಿದ್ದಾಳೆ, ಆಫ್ ಮಾಡಕ್ ಗೊತ್ತಿಲ್ಲ. ಮೇಘಾ, ಮೇಘಾ ಬೇಗ ಬಾ, ತುಂಬಾ ಕೆಲ್ಸಗಳಿದಾವೆ. ರಾತ್ರಿ ಎಲ್ಲ ಚಾಟಿಂಗ್ ಮಾಡಿ ಈಗ ಹಾಯಾಗಿ ಮಲ್ಕೊಂಡಿರೋದು ನೋಡು. ಇವಳನ್ನ ಹಿಂಗೆ ಬಿಟ್ರೆ ಇವತ್ ರಾತ್ರಿ ತನಕ ಮಲ್ಕೊಳ್ಳೋ ತರ ಇದ್ದಾಳೆ. ಮೇಘಾ, ಮೇಘಾ ಬೇಗ ಬಾ. ಇವಳು ಹೇಳೋ ಹಂಗ್ ಕಾಣಿಸ್ತಿಲ್ಲ. ಮೇಘ ಹೇಳು, ನಿಮ್ಮಮ್ಮ ಕರೀತಿದ್ದಾರೆ, ಹೇಳು. ಮೇಘಾ, ಮೇಘಾ, ಟೈಮ್ ಆಯ್ತು, ಬೇಗ ಬಾ ಅಮ್ಮ. ಮೇಘ ಇನ್ನೂ ಎದ್ದಿಲ್ಲ. ಹೌದಾ? ಯಾವಾಗ್ಲೂ ಇಷ್ಟೊತ್ತಿಗೆಲ್ಲ ಎದ್ದು ಬರೋಳಲ್ವಾ? ಹುಷಾರಾಗಿದ್ದಾಳೆ ತಾನೆ? ಏನೋ ಗೊತ್ತಿಲ್ಲ ನನಗೆ. ಸರಿ, ನೀ ಕುತ್ಕೊಂಡು ದೀಪ ಹಚ್ಚು, ನಾನು ಹೋಗಿ ಅವಳನ್ನ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ, ನಂಗೆ ಇದೆಲ್ಲ ಬರಲ್ಲ. ಕುತ್ಕೋ ಕುತ್ಕೋ. ನೋಡು, ಗೊತ್ತಿಲ್ದಿದ್ರೆ ಕೆಲಸನ ಕಲಿಬೇಕು. ಸುಲಭನೇ. ಈಗ ನೋಡು, ಈ ಬತ್ತಿನ ಹೀಗೆ ಮಾಡಿ ಹೀಗೆ ಹಾಕಬೇಕು. ನಿಧಾನವಾಗಿ ಎಣ್ಣೆ ಹಾಕೋಬೇಕು. ತಗೋ, ನೀನು ಹಾಕು. ಅಯ್ಯೋ, ಎಣ್ಣೆ ಚೆಲ್ಲೋಯ್ತು, ನಾನು ಮಾಡಲ್ಲಪ್ಪ. ನೋಡು, ಚೆಲ್ಲಿದ್ರೆ ಏನಂತೆ, ಬರ್ಸಿದ್ರಾಯ್ತು. ಕೆಲಸ ಕಲಿಯುವಾಗ ಈ ಥರದ್ದೆಲ್ಲ ಆಗತ್ತೆ. ನಿಧಾನವಾಗಿ ಹಾಕ್ರೆ ಆಯ್ತು. ಕೊಡು, ನಾ ಹಾಕ್ತೀನಿ. ನೋಡು,
ದೀಪ ರೆಡಿಯಾಗಿದೆ. ನೀನು ದೀಪ ಹಚ್ಚಿ ದೇವ್ರಿಗೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ತಗೊಂಬಂದ್ಬಿಡು, ಆಯಿತಾ? ನಾನು ಹೋಗಿ ಮೇಘನ್ ನೋಡ್ತೀನಿ. ಇನ್ಮೇಲೆ ಮಯೂರಿಗೆ ಮನೆ ಕೆಲಸನೆಲ್ಲ ಒಂದೊಂದಾಗಿ ಕಲಿಸ್ಬೇಕು. ಅಕ್ಕ, ಏನಮ್ಮ? ಅದು ಮನೇಲಿ ಹರಿಕತೆ ಮಾಡೋಣ ಅಂತ ಅನ್ಕೋತಾ ಇದ್ವಿ. ವರ್ಷಕ್ಕೊಂದ್ಸಲ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರಿ ನೀವೇ ಆಗಾಗ. ಮಾಡಿಸಿ ಆಗಲೇ 1 ವರ್ಷ ಆಗೋಯ್ತು ಅದಕ್ಕೆ. ಸರಿ, ಅದಕ್ಕೇನಂತೆ, ಮಾಡಿಸಿದ್ರಾಯ್ತು. ನಾನೊಂದು ಮಾತು ಇವ್ರನ್ನ ಅಕ್ಕ, ಭಾವ ನಮ್ಮ ಮನೆಯವ್ರ ಹತ್ರ ಹರಿಕತೆ ಮಾಡ್ಸೋಣ ಅಂತ ಹೇಳ್ತಾ ಇದ್ರಂತೆ. ಹಾಂ, ಅದಕ್ಕೆ ನಮ್ಮ ಮನೆಯವರು ಹರಿಕತೆ ಮಾಡೋರ್ನ ನಾಳೆ ಮನೆಗೆ ಬರೋಕ್ಕೆ ಹೇಳಿದಾರಂತೆ. ಮತ್ತೇನೇನು, ಅದಕ್ಕೆ ಏನೇನು ಬೇಕೋ ಏರ್ಪಾಡುಗಳನ್ನೆಲ್ಲ ನಾವು ಮಾಡ್ಕೊಂಬಿಡೋಣ. ಯಾರ್ಯಾರು ಬಂಧುಗಳಿಗೆ ಕರಿಬೇಕೋ ಎಲ್ರಿಗೂ ಫೋನ್ ಮಾಡಿಬಿಡೋಣ. ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನಾನು ಅದಕ್ಕೆ ಇಬ್ಬರು ಸೇರಿಕೊಂಡು ಎಲ್ಲರನ್ನೂ ಕರೆದ್ಬಿಡ್ತೀವಿ. ಸರಿ, ಹಾಗಾದರೆ ಅದಕ್ಕೆ ಪೂಜೆಗೆ ಸಿಂಧು ಅವ್ರ ಅಕ್ಕ ಭಾವನ್ನು ಕರೆಯೋಣ ಅಂತ. ಅವರೀಗ ಗೋಕರ್ಣದಲ್ಲೇ ವಾಸವಾಗಿದ್ದಾರೆ. ಹಾಂ ಹಾಂ, ಅವ್ರನ್ನ ಕರೆಯೋದ್ರಿಂದ ಸಿಂಧುಗೂ ಖುಷಿ ಆಗತ್ತೆ, ಅವ್ರ ಪರಿಚಯ ನಮ್ಗೆ ಆದಾಗೂ ಆಗತ್ತೆ. ಎಷ್ಟೇ ಆಗಲಿ ಅವರು ನಮ್ಮವರೇ ತಾನೇ. ಸರಿಮ್ಮ, ಕರೆದ್ರಾಯ್ತು. ಓ, ಪೂಜೆ ಆಯ್ತಮ್ಮ. ಪ್ರಸಾದನ ಎಲ್ಲ ಕೊಟ್ಬಿಡು, ನಾನು ಹೋಗಿ ಮೇಘನ್ ನೇಪಿಸ್ತೀನಿ. ಮೇಘ, 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 ಅಮ್ಮ, ಈಗಿದ್ಯಾ ನೀನು? ನಾನು ಆಗ್ಲಿಂದ ಕರಿತಾನೆ ಇದ್ದೀನಿ. ಮೇಘ, ಅಮ್ಮ, ಯಾಕೆ ಇವತ್ತು ತಡವಾಗಿದ್ಯಾ? ರಾತ್ರಿ ಏನಾದರೂ ಲೇಟಾಗಿ ಮಲ್ಕೊಂಡ್ಯಾ? ಹಾಂ, ಇಲ್ಲ ಇಲ್ಲ ಇಲ್ಲ, ನಾನು ರಾತ್ರಿ ಏನೋ ಕೆಲಸ ಮಾಡ್ತಿದ್ದೆ ಅಮ್ಮ. ಕೆಲಸನಾ? ಏನು ಕೆಲಸ? ಅದು ಪುಸ್ತಕ ಜೋಡಿಸ್ತಿದ್ದೆ. ಯಾಕೆ ಒಂಥರ ನಡುತ್ತಿದ್ಯಾ? ಯಾಕೆ ಜ್ವರ ಏನಾದ್ರೂ ಇದೆಯಾ? ಅಯ್ಯೋ, ಹಾಗಲ್ಲ ಏನಿಲ್ಲ ಅಮ್ಮ, ನಾನು ಹುಷಾರಾಗೇ ಇದ್ದೀನಿ. ಸರಿ, ಹಾಗಾದ್ರೆ ಬೇಗ ಎದ್ದು ಸ್ನಾನ ಮಾಡ್ಕೊಂಬಾ, ತುಂಬ ಕೆಲಸಗಳಿವೆ. ಹಾಂ, ಬೇಗ ಬಾ.
ಗುಡ್ ಮಾರ್ನಿಂಗ್ ಫ್ರೆಂಡ್. ಇವತ್ತೆಲ್ಲ ನೀನು ನಗ್ನಗ್ತಾ ಇರಬೇಕೆಂದು ನಾನು ಹಾರೈಸುತ್ತೇನೆ. ಯಾರು ಈ ಮಿನುಗುತ್ತಾರೆ? ವಾ, ಏನಿದೆ ಆಶ್ಚರ್ಯ? ಯಾಕೋ ಪರ್ಪುಟ್ಟ. ಮತ್ತಿನ್ನೇನೆ ಮ್ಯಾಮ್, ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಪೂಜೆನೂ ಮಾಡಿ ಪ್ರಸಾದನೂ ಕೊಡ್ತೀಯಾ ಅಂತ ಹೇಳಿದ್ರೆ ನಂಬೋಕೆ ಆಗ್ತಿಲ್ಲ ಕಣೆ. ನಾನೇ ನೀನು ಅನ್ಕೊಂಡಿದ್ಯಾ? ಜಾಬ್ಲೆಸ್ ಫೆಲೋ, ಕೆಲ್ಸ ಇಲ್ದೆ ಬಿದ್ದಿರಿ ತಿರ್ಗಕ್ಕೆ. ನಾನೇನ್ ಅನ್ಕೊಂಡೆ ಗೊತ್ತಾ? ಏನೋ ಪಾಪ ಇಂಟರ್ನೆಟ್ ಕನೆಕ್ಷನ್ ಸಿಗ್ಲಿಲ್ಲ ಅಲ್ವಾ, ಎಲ್ಲಿ ಸೂಸೈಡ್ ಗೀಸೈಡ್ ಮಾಡ್ಕೊಂಡ್ಬಿಡ್ತೀಯೋ ಅನ್ಕೊಂಡ್ಬಿಟ್ಟಿದೆ. ಡಿಸಪಾಯಿಂಟ್ ಆಯ್ತೇನೋ. ಆಗಲ್ವಾ ಮತ್ತೆ? ನೀನು ಆ ದೇವ್ರಿಗೆ ಅಪ್ಲಿಕೇಶನ್ ಹಾಕೋದ್ರ ಬದಲು ನನ್ನ ಕಾಲಿಗೆ ಡೈ ಹೊಡೆದ್ಬಿಟ್ಟಿದ್ರೆ ಸ್ಯಾಂಕ್ಷನ್ ಆಗ್ಬಿಡೋದಲ್ಲಮ್ಮ. ಮೇಘ ಬಾಯ್ಲಿ. ಏನಣ್ಣ? ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಕಣೋ. ಜ್ವಾಲಾಮುಖಿ ಥರ ಇದ್ದೋಳು ಈಗ ನೋಡು ಚಂದ್ರಮುಖಿ ಥರ ಆಗ್ಬಿಟ್ಟಿದ್ದಾಳೆ. ಏನ್ ಕತೆ? ಅಣ್ಣ, ನೀ ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಮೊದಲು ಲೇಡಿ ರ್ಯಾಂಬೋ ಥರ ಎಲ್ಲದಕ್ಕೂ ಎಗರಾಡೋಳು ಈಗ ನೋಡು ಏನಕ್ಕೂ ರಿಯಾಕ್ಟ್ ಮಾಡ್ದಲ್ಲೇ ಸೈಲೆಂಟಾಗಿ ನಿಂತಿದ್ದಾಳಲ್ಲ. ಏನಮ್ಮ ಸಮಾಚಾರ? ಇವಳು ಅಷ್ಟು ಈಸಿಯಾಗಿ ಏನನ್ನು ಬಿಡೋದಿಲ್ಲ ಅಲ್ವಾ? ಅಂದಮೇಲೆ ಇಂಟರ್ನೆಟ್ ಹೆಂಗ್ ಬಿಟ್ಲು? ಇವಳು ನೋಡಿ ನೀನ್ ಯಾಕೆ ಎದುರ್ಕೋತಿದ್ಯಾ? ಧೈರ್ಯವಾಗಿ ಹೇಳು, ನಾನು ಇದೀನಲ್ವಾ? ಇಂಟರ್ನೆಟ್ ಬೇಕೇ ಬೇಕು, ತಗೊಳ್ದಲ್ಲೇ ಬಿಡೋದಿಲ್ಲ ಅಂತ ಚಾಲೆಂಜ್ ಎಲ್ಲ ಮಾಡ್ತಿದ್ದವಳು ಈಗ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಿಮ್ಮಿಬ್ರು ನಡುವೆ ಏನೋ ನಡೀತಿದೆ ಅನ್ನಿಸ್ತಿದೆ ನನಗೆ. ಏನು ಮೇಘ ಅದು? ಏನದು ಸಿಗ್ನಲ್ಲು? ಹೇಳು ಮೇಘ. ಅಣ್ಣ, ಅದು ಅದು ಅಣ್ಣ, ನೀನು ಇವಳ ಹತ್ರನೇ ಕೇಳ್ಕೊ, ನಂಗೆ ತುಂಬ ಕೆಲಸ ಇದೆ ಆಯ್ತಾ? ನಾನು ಸುಮ್ಮನೆ ಮಾತಾಡಿದ್ರೇ ಉರಿದು ಬೀಳೋಳು ಇವತ್ತು ಇಷ್ಟು ಕೆಣಕಿದ್ರು ಆರಾಮಾಗಿದ್ದಾಳಲ್ಲ. ಮೇಘ ಯಾಕೆ ಅವಳು ನೋಡಿ ಎದ್ರುಕೊಂಡ್ಲು? ಏನೋ ಇದೆ, ಕಂಡಿಡಿತೀನಿ. ರಾಧಾ, ಹೂವೆಲ್ಲ ಕಟ್ಟಾದ್ಮೇಲೆ ಅಂಗಳಕ್ಕೆ ನೀರು ಹಾಕಿ ದೊಡ್ಡದಾಗಿ ರಂಗೋಲಿ ಇಟ್ಬಿಡು. ಸರಿ ಅಮ್ಮವ್ರೆ. ಆಯ್ತಾ? ಇನ್ನೇನು ಮುಗೀತು. ಸಿಂಧು, ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ನನ್ಗೆ ಸ್ವಲ್ಪ ಮೇಕಪ್ ಮಾಡ್ತೀಯಾ? ಪರವಾಗಿಲ್ವೇ? ಈಗಿಂದಲೇ ಮಗನ ಮದುವೆಗೆ ರೆಡಿ ಆಗ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಚಾರು ಅಪ್ಪ ಅಮ್ಮ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದಾರಲ್ಲ, ಅವ್ರ ಮುಂದೆ ಸ್ವಲ್ಪ ನನ್ನ ಲೆವೆಲಲ್ಲಿ ಇದ್ರೆ ತಾನೆ ನಾಳೆ ಅವ್ರು ನನಗೆ ಮರ್ಯಾದೆ ಕೊಡೋದು. ಅತ್ತೆಗತ್ತು ಬಂದ್ಬಿಡ್ತು ಬಿಡಿ ನಿಮಗೆ. ಸುಮ್ಮನೆ ರೇ, ತಮಾಷೆ ಮಾಡಬೇಡ. ಆಂಟಿ, ಛಾಯಾ ಬಾಮ್ಮ. ಓ, ದೇವ್ರ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ರಾ? ಆಂಟಿ ಮೇಘ ಇದ್ದಾಳಾ? ದೇವ್ರ ಕೊಣಲಿದ್ದಾಳೆ ನೋಡು. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ನಿಮಗೆ ಮೇಕಪ್ ಮಾಡ್ತೀನಿ, ಸರಿನಾ?
ಹೆದರ್ಕೊಂಡ್ಯಾ? ಛಾಯಾ ನೀನಾ? ನಾನೇ. ಇನ್ಯಾರು ಅನ್ಕೊಂಡೆ? ಅದೇನು ಅಂಥ ಮೈಮರ್ವು? ಏನು ಯೋಚನೆ ಮಾಡ್ತಿದ್ದೆ? ಛಾಯಾ ಬಾಯಿಲಿ ಕೂತ್ಕೋ. ನಿನ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ತಿಳಿಸ್ಕೋ. ಹೇಳು. ನಮ್ಮ ಹತ್ರ ಈಗ ಇಂಟರ್ನೆಟ್ ಇದೆ. ಹೌದೇನೆ? ಹ್ಞೂ ಕಣೆ, ಮಯೂರಿ ಹೋಗಿ ಡಾಂಗಲ್ ತಗೊಂಬಂದ್ಲು. ನಾನೀಗ ದಿನ ಚಾಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಹೌದಾ? ನನ್ಗೊಬ್ಳು ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ. ಅವಳ ಹೆಸರೇನು ಗೊತ್ತಾ ನಿನ್ಗೆ? ಏನು? ಮಿನುಗುತ್ತಾರೆ ಅಂತ. ಮಿನುಗುತ್ತಾರೆನಾ? ಅದೇನೆ ಹಾಗಿದೆ ಹೆಸರು? ಅದೆಲ್ಲ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಒಳ್ಳೊಳ್ಳೆ ಮೆಸೇಜಸ್ ಕಳಿಸ್ತಾಳೆ ಕಣೆ. ಸಕ್ಕತ್ತಾಗಿರುತ್ತೆ ಅವಳ ಜೊತೆ ಚಾಟ್ ಮಾಡೋದಕ್ಕೆ. ಹಾಗಾದ್ರೆ ಅದನ್ನೆಲ್ಲ ನನಗೂ ತೋರ್ಸೆ. ಏನು? ಮಯೂರಿ, ಇನ್ನೊಂದು 2 ನಿಮಿಷ ಅದನ್ನು ಕೊಟ್ಬಿಡೆ. ಎಲ್ರಿಗೂ ಗುಡ್ ನೈಟ್ ಕಳಿಸಿ ಲಾಗೌಟ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ರಿಪ್ಲೈ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಇಲ್ಲ, ನಾನು ಕೊಡಲ್ಲ. ಪ್ಲೀಸ್ ಮಯೂರಿ, 2 ನಿಮಿಷ ಅಷ್ಟೇ ಕೊಡೆ. ಕೊಡಲ್ಲ ಅಂದ್ಮೇಲೆ ಕೊಡಲ್ಲ. ನಡಿ ಹೋಗೋಣ.